ಸಿದ್ಧಿಶ್ರೀ ಚಾನಲ್ ನೋಡುಗರೆಲ್ಲರಿಗೂ ಸ್ವಾಗತ ಸುಸ್ವಾಗತ. ವಿಶೇಷವಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಏನು ಹೇಳಕ್ಕೆ ಹೋಗ್ತೀವಪ್ಪ, ಏನು ನೋಡಬೇಕಾಗೈತಿ, ಏನೈತಿ ಇದ್ರೆ ಈ ವಿಡಿಯೋದೊಳಗೆ ಅನ್ಕೋಬೋದು. ಆದ್ರೆ ನೀವು ಎಲ್ಲಾದರೂ ಕೇಳಿರ್ತೀರಿ, ಎಲ್ಲಾದರೂ ಓದಿರ್ತೀರಿ, ನಮಗೆ ಆ ಯೋಗದಾಗ ಹಂಗೈತಿ, ಈ ಯೋಗದಾಗ ಹಿಂಗೈತಿ, ಇದು ನಮಗೆ ಈ ಯೋಗ ಬಂದಿಂದ ನಮಗೆಲ್ಲ ಒಳ್ಳೇದಾಕೈತಿ, ಹೀಗೆಲ್ಲ ಒಂದಿಷ್ಟು ಕೇಳಿರ್ತಲ್ಲ ಸ್ನೇಹಿತರೆ. ಅದು ಸತ್ಯವಾಗಿರುತ್ತೆ ಮಾತು. ಅದು ಹೆಂಗಪ್ಪ ಅಂತಂದ್ರೆ, ಈಗ ವಿಶೇಷವಾಗಿ ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇರೋದು ಯಾವ ಯೋಗದ ಬಗ್ಗೆ ಅಂದರೆ ಗಜಕೇಸರಿ ಯೋಗ. ಈ ಜ್ಯೋತಿಷ್ ಶಾಸ್ತ್ರದಲ್ಲಿ ಅತಿ ವಿಶೇಷವಾದಂಥ ಮಂಗಳಕರವಾದಂಥ ಯೋಗ ಯಾವುದಾದ್ರೂ ಇತ್ತಂದ್ರೆ ಅದು ಗಜಕೇಸರಿ ಯೋಗ, ಅದಕ್ಕೆ ರಾಜಯೋಗನೂ ಅಂತಾರೆ. ಹೀಗಾಗಿ ಈ ಗಜಕೇಸರಿ ರಾಜಯೋಗವನ್ನು ಮಂಗಳಕರ ಅಂತ ಹೇಳಿ ಪರಿಗಣಿಸಲಾಗುತ್ತೆ. ದೇವತೆಗಳ ಗುರುವಾದ ಚಂದ್ರ ಮತ್ತು ಗುರು ಯಾವುದೇ ರಾಶಿಯಲ್ಲಿ ಸಂಯೋಗವಾದಾಗ ಗಜಕೇಸರಿ ಯೋಗವು ಉಂಟಾಗ್ತದೆ. ಇದು ಚಂದ್ರನು ಏಪ್ರಿಲ್ 29 ವೃಷಭ ರಾಶಿಯನ್ನು ಪ್ರವೇಶಿಸ್ತಾನೆ. ವೃಷಭ ರಾಶಿಯಲ್ಲಿ ಈಗಾಗಲೇ ಗುರು ಗ್ರಹವಿದೆ. ಹೀಗಾಗಿ ಈ ಎರಡು ಗ್ರಹಗಳ ಸಂಯೋಗವಾಗಲಿದೆ. ಗುರು ಮತ್ತು ಚಂದ್ರನ ಸಂಯೋಗದಿಂದ ಗಜಕೇಸರಿ ರಾಜಯೋಗ ರೂಪುಗೊಳ್ಳುತ್ತದೆ. ಈ ರಾಜಯೋಗದಿಂದಾಗಿ ಕೆಲವು ರಾಶಿಗಳ ಜನರ ಜೀವನದಲ್ಲಿ ಸಂತೋಷ ನಿಲ್ಲುತ್ತಾ ಗಜಕೇಸರಿ ಯೋಗದ ಮನಸ್ಸಿಗೆ ಶಾಂತಿಯನ್ನು ನೀಡುವ, ಆಲೋಚನಾ ಶಕ್ತಿಯನ್ನು ಹೆಚ್ಚಿಸುವ ಹಾಗೂ ಜನರಲ್ಲಿ ನಾಯಕತ್ವದ ಗುಣವನ್ನು ಬೆಳೆಸುತ್ತದೆ. ಈ ಯೋಗ ನಿಮ್ಮ ನಕಾರಾತ್ಮಕ ಶಕ್ತಿಯನ್ನು ಸಕ್ರಿಯಗೊಳಿಸುವುದು ಮಾತ್ರವಲ್ಲದೆ ಜನರು ತಮ್ಮ ಕೆಲಸದ ಮೇಲೆ ಗಮನ ಹರಿಸಿ ಮತ್ತು ಆತ್ಮವಿಶ್ವಾಸದಿಂದ ಮುಂದುವರಿಯಲು ಸಹಾಯ ಮಾಡುತ್ತದೆ. ಈ ರಾಶಿ ಜನರ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸನ್ನು ಪಡೆಯಲು ಪ್ರಾರಂಭಿಸುತ್ತಾ. ಹಾಗಾದರೆ ಆ ಅದೃಷ್ಟ ರಾಶಿಗಳು ಯಾವುವು ಏನಪ್ಪ ಅಂತಂದ್ರೆ, ಮೊದಲನೇದಾಗಿ ವೃಷಭ ರಾಶಿ. ಈ ಯೋಗ ವೃಷಭ ರಾಶಿಯಲ್ಲಿ ರೂಪುಗೊಳ್ಳುತ್ತದೆ. ಆದ್ದರಿಂದ ವೃಷಭ ರಾಶಿಯ ಜನರು ಇದರಿಂದ ಹೆಚ್ಚಿನ ಲಾಭವನ್ನು ಪಡೆಯುತ್ತಾರೆ. ನಿಮ್ಮ ವ್ಯಕ್ತಿತ್ವ ಮತ್ತು ಆಲೋಚನೆಯಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಖಂಡಿತ ಆಗ್ತಾವ. ಹಾಗಾಗಿ ವಿಶೇಷವಾಗಿ ನೀವು ನಿರ್ದಿಷ್ಟ ಕಾಲದವರೆಗೆ ಏನನ್ನಾದರೂ ನಿರ್ಧರಿಸಲು ಸಾಧ್ಯವಾಗದಿದ್ದರೆ ಈಗ ಸ್ಪಷ್ಟ ನಿರ್ಧಾರ ತೆಗೆದುಕೊಳ್ಳುವುದು ಸುಲಭವಾಗ್ತದೆ. ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಸಮಸ್ಯೆಗಳು ದೂರವಾಗ್ತವ. ಕುಟುಂಬದ ಜೀವನದಲ್ಲಿ ಪ್ರೀತಿ ಮತ್ತು ಸಂತೋಷ. ನೀವು ಹೊಸ ಯೋಜನೆ ಮತ್ತು ಕೆಲಸವನ್ನು ಪ್ರಾರಂಭಿಸಲು ಬಯಸಿದರೆ ಇದು ತುಂಬ ಒಳ್ಳೆಯ ಭಾಗ್ಯೋದಯ ಕಾಲ, ಶುಭ ಸಮಯ ಅಂತ ಹೇಳ್ಬೋದಾಗೈತಿ. ಎರಡನೇದಾಗಿ ಈ ಕನ್ಯಾ ರಾಶಿ. ಈ ಕನ್ಯಾ ರಾಶಿಯವರಿಗೆ ಈ ಯೋಗ ಸೃಜನಶೀಲತೆ, ಅಧ್ಯಯನ ಮತ್ತು ಜೀವನದ ಪ್ರೀತಿಸುವಂತೆ ಮಾಡುತ್ತದೆ. ಪರೀಕ್ಷೆಗಳು, ಸಂದರ್ಶನಗಳು ಅಥವಾ ಯಾವುದೇ ಸ್ಪರ್ಧೆಗಳಿಗೆ ತಯಾರಿ ನಡೆಸುತ್ತಿರುವವರಿಗೆ ಈ ಸಮಯ ಬಹಳ ಒಂದು ಅನುಕೂಲಕಾರಿಯಾದಂಥ ಒಂದು ಸಮಯ ಅಂತ ಹೇಳ್ಬೋದು. ಇನ್ನು ದಾಂಪತ್ಯದಲ್ಲಿ ನಿಕಟತೆಯನ್ನು ಹೆಚ್ಚಿಸಲು ಮತ್ತು ಸಂಬಂಧಗಳನ್ನು ಮುಂದಕ್ಕೆ ಕೊಂಡೊಯ್ಯಲು ಇದು ಒಂದು ಒಳ್ಳೆಯ ಸುದೀರ್ಘವಾದ ಸಮಯ. ನೀವು ಹೊಸದನ್ನು ಕಲಿಯಲು ಅಥವಾ ಸೃಜನಶೀಲ ಯೋಜನೆಯನ್ನು ಪ್ರಾರಂಭಿಸಲು ಬಯಸಿದರೆ ಇದು ಸೂಕ್ತವಾದ ಒಂದು ಸಮಯ. ಇನ್ನು ಈ ಒಂದು ಮೂರನೇ ರಾಶಿ ಮಕರ ರಾಶಿ. ಈ ಮಕರ ರಾಶಿಯವರಿಗೆ ವೃತ್ತಿ, ಹಣ ಮತ್ತು ಭವಿಷ್ಯ ಯೋಜನೆಗಳ ವಿಷಯದಲ್ಲಿ ಉತ್ತಮವಾಗಿರುತ್ತದೆ. ನಿಮ್ಮ ಕೆಲಸ ಮೌಲ್ಯ ಹೆಚ್ಚಾಕದ. ಜನರು ನಿಮ್ಮನ್ನು ಗಂಭೀರವಾಗಿ ಪರಿಗಣಿಸ್ತಾರೆ ಮತ್ತು ನಿಮಗೆ ಹೊಸ ಜವಾಬ್ದಾರಿಗಳು ಸಿಗಬಹುದು. ಮತ್ತು ಇನ್ನೊಂದು ಏನಿರ್ತದಪ್ಪ ಅಂತಂದ್ರೆ, ಈ ಒಂದು ರಾಶಿಗೆ ಅನುಗುಣವಾಗಿ ಈಗೇನು ಹೇಳಾಕತ್ತೀನಲ್ಲ ಸ್ನೇಹಿತರೆ, ಇವು ಬಹಳ ವಿಶೇಷವಾದಂಥ ರಾಶಿ ಫಲಗಳದಾವ. ತಮ್ಮ ವ್ಯವಹಾರ ಅಥವಾ ಹೂಡಿಕೆಯಲ್ಲಿ ಹೊಸ ಪ್ರಯತ್ನವನ್ನು ಮಾಡಲು ಬಯಸೋರಿಗೆ ಉತ್ತಮ ಅವಕಾಶಗಳು ಸಿಗಬಹುದು. ಕುಟುಂಬದಲ್ಲಿ ಸಂತೋಷ ಹೆಚ್ಚಾಗುವ ಸೂಚನೆಗಳು ಇವೆ. ಈ ಮಕರ ರಾಶಿಯ ಒಂದು ರಾಜಯೋಗವನ್ನು, ಈ ಒಂದು ಗಜಕೇಸರಿ ಯೋಗವನ್ನು ನೋಡ್ಕೊಂಡ್ರಲ್ಲ ಸ್ನೇಹಿತರೆ, ಇದು ಎಲ್ಲವೂ ಜನ್ಮ ರಾಶಿ ನಕ್ಷತ್ರಕ್ಕನುಗುಣವಾಗಿ ಈ ಒಂದು ವಿಷಯ ಇರ್ತಾವಂತ ಹೇಳ್ಬೋದು. ಹಾಗಾಗಿ ಈ ಎಲ್ಲವೂ ನಿಮ್ಮ ನಂಬಿಕೆಗಳಿಗೆ ಅನುಗುಣವಾಗಿ ಇರ್ತದೆ. ಅದಕ್ಕೆ ವಿಶೇಷವಾಗಿ ಈಗ ನಾನು ಹೇಳಿದಂಥ ಈ ವಿಷಯ ಮತ್ತು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡ್ರಿ. ಹೆಚ್ಚು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿರಿ, ಅವರಿಗೂ ಇದರ ಒಂದು ಮಾಹಿತಿ ಸಿಗಲಿ ಅಂತ ಹೇಳ್ತಾ, ನಿಮಗೆ ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೂ ಕಮೆಂಟ್ನಲ್ಲಿ ತಿಳಿಸ್ರಿ. ನನಗೆ ಸಾಧ್ಯ ಆದಷ್ಟು ನಾನು ನಿಮಗೆ ಅದರ ಒಂದು ನಿಮಗೆ ಅದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ತಿಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ವಿಡಿಯೋವನ್ನು ಪೂರ್ಣ ನೋಡಿದ್ದಕ್ಕಾಗಿ ಧನ್ಯವಾದಗಳು.